ಎಲ್ಲವ ತಾಯಮ್ಮನೂ ನಿಂಗಮ್ಮನೂ ಎಲ್ಲ ಕಾಣ್ತಾನೆ ಇಲ್ಲ. ಸಾವಿತ್ರಮ್ಮ ಅವರು ಹೊಲ್ತಕ್ಕೆ ಹೋಗಿ ಬರ್ತೀವಿ ಅಂತ ಹೋದ್ರು ಅಜ್ಜಿಯರು. ಹೊಲ್ತಕ್ಕೆ ಹೋದ್ರ ಊಟ ಉಂಡ? ಊಟ ಮಾಡಿದೆ. ನೀವು ಊಟ ಮಾಡಿದ್ರ? ಬಂದೆ ಕಣ್ವೆ, ಬಂದೆ. ಕಂಬ್ಲಿ ಕೆಲ್ಸಕ್ಕೆ ಹೋಗಿದ್ಲು, ನಾನು ಅಡುಗೆ ಮಾಡಿದ್ದೆ. ಬಂದ್ಲಲ್ಲ, ಬಂದ್ಮೇಲೆ ಇಬ್ರು ಕುತ್ಕೊ ಊಟ ಮಾಡ್ಕೊ ಬಂದು. ಏನವ ಇನ್ನೊಂದು ಸಮಾಚಾರ? ಮಾತಾಡ್ಸುದ್ಲ? ಇಲ್ಲ ಮಾತಾಡ್ಸಿಲ್ಲ. ಅಯ್ಯೋ ಮಾತಾಡ್ಸ್ತಾ ಇರಲಿ, ಸುಮ್ಕಿರು, ತಲೆ ಕೆಡ್ಸ್ಕೊಬಾರ್ದು. ಮಾತಾಡ್ಸುದ್ಲ ಚೆನ್ನಾಗಿ ಏನಕ್ಕ ಎಂತಕ್ಕಂತ ಮಾತಾಡ್ಸಿದ್ರೆ ಮಾತಾಡಲಿಲ್ವ? ಅಲ್ಲಿ ಕೊಟ್ಕೊಂಡು ನಿನಗೇನು ಕರ್ಕೊ ಬಂದಿರೋದು ನಿಂಗಮ್ಮವರು. ನೀನು ಯಾಕೆ ತಲೆಗೆಡ್ಸ್ಕೊಂಡು? ಯಾಕೆ ತಲೆಗೆಡ್ಸ್ಕೊಬೇಡ ನೀನು, ನೆಮ್ಮದಿಗಿರು. ಯಾಕೆ ತಲೆಗೆಡ್ಸ್ಕೊಳಕ್ಕೆ ಹೋದಿ? ಇವತ್ತೆಲ್ಲ ಯಾಕೆ ತಲೆಗೆಡ್ಸ್ಕೋಬೇಕು ಬಿಡಿ, ನಮ್ಮ ತಲೆಗೆಡ್ಸ್ಕೊಳಕ್ಕಿಲ್ಲ. ಅಷ್ಟರಲ್ಲಿ ಇರು ನೀನು, ಸುಮ್ಮನೆ ನೀನು ಎಲ್ಲದಕ್ಕೂ ಯಾಕೆ ಇದು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿಯೇ? ತಲೆಗೆಡ್ಸ್ಕೊಳ್ಳೋದು ಬೇಡ, ಬೇಜಾರು ಮಾಡ್ಕೊಳ್ಳೋದು ಬೇಡ, ಸುಮ್ಮನಿರೀಗ ನೀನು. ಯಾಕೆ ಸುಮ್ಮನೆ ಮಾತಾಡಿದ್ರೆ ಇರಲಿ. ಏನು ಸಾವಿತ್ರಮ್ಮ ಯಾವಾಗ ಬಂದ್ರಿ? ನಾನು ಸುಮಾರು ಹೊತ್ತಾಯ್ತು ಕಣವ, ಎಲ್ಲಿಗೆ ಹೋಗಿದ್ದೆ? ನಾನು ಇಲ್ಲೇ ಇದ್ನಲ್ಲ, ಯಾವಾಗಲೂ ಲತಾ ಅಂತ ಮಾತಾಡ್ಕೊಬತ್ತಿದ್ರಿ. ಇವತ್ತೇನು ಸುಮ್ಮನೆ ಇಲ್ಲೇ ಕೂತ್ಬಿಟ್ಟಿದ್ದೀರಲ್ಲ? ಅಯ್ಯೋ ನಿಮ್ಮ ಅಕ್ಕ ಕುಂತಿದ್ಲಲ್ವ, ಮಾತಾಡ್ಸೋದಂತ ಕೂತ್ಕೊಂಡೆ. ಅದಕ್ಕೆ ಪರವಾಗಿಲ್ಲ, ನೀವೇ ಚೆನ್ನಾಗಿ ಮಾತಾಡ್ತೀರಿ. ಅವಳೇ ಅಕ್ಕ ಅವಳಕ್ಕ ಸೈತ್ರಮ್ಮ, ಅವಳೇ ಅಕ್ಕ ಅವಳು. ಏನು ನನ್ನ ಜೊತೆ ಹುಟ್ಟಿದಾಳೆ ಅಕ್ಕಾಗಕ್ಕೆ? ನಾನು ಭಾಳ ಕಿತ್ಕೊಳಕ್ಕೆ ಬಂದಿರೋಳು ನೋಡ್ಲತ್ತ. ಇದಕ್ಕೆ ಹಿಂಗೆಲ್ಲ ಮಾತಾಡಿಯ ನೀನು? ಯಾಕೆ ಹಿಂಗೆಲ್ಲ ಮಾತಾಡಿಯ ನೀನು? ನಾನು ನಿನ್ನ ಭಾಳ ಕಿತ್ಕೊಳಕ್ಕೆ ಬಂದಿದ್ದ. ನಾನು ಇನ್ನೇನೋ ಭಾಳ ಕಿತ್ಕೊಳಕ್ಕೆ ಬಂದಿರೋದು ನೀನು ನನಗೆ ಜೀವನ ಆಡ್ಬೇಡಕ್ಕೆ. ಅಲ್ಲಕ್ಕಲ್ಲ ಎಲ್ಲ ಅದೇ ನಂಗೆ ಮಾತಾಡ್ತಾ ಇದ್ದೀನಿ ನೀನು. ಅವಳಕ್ಕೆ ನಿನ್ನ ಭಾಳ ಕಿತ್ಕೊಳಕ್ಕೆ ಬಂದಿದ್ದಾಳು. ನಿನ್ನ ಕೂಟೆ ನಿನ್ನ ಗಂಡ ಕೂಟ ಮಾತಾಡಕ್ಕೆ ಬಂದಿದ್ದಾಳೆ. ನೀನು ಚೆನ್ನಾಗಿ ಆಡ್ತೀಯ ಬಿಡು ನೀನು. ಅಲ್ಲ ಏನೋ ಬಂದಾಳಪ್ಪ ನಿಂಗಮ್ಮ ಕರ್ಕ ಬಂದಿರೋದಕ್ಕೆ. ಯಾವ ಮಕ್ಕ ಹೊತ್ಕೊ ಬಂದಿದ್ದಾಳು ಸಾವಿತ್ರಮ್ಮ? ಯಾವ ಮಕ್ಕ ಹೊತ್ಕೊ ಬಂದಿದ್ದಾಳು ಇವಳು? ನಾಚ್ಕಾಯ್ಕಿಲ್ವಾ ಹೇಳು ಇವಳಿಗೆ? ಯಾವ ಮಕ್ಕ ಹೊತ್ಕೊಡು? ಯಪ್ಪ ದೇವರೇ ಭಗವಂತ, ನನ್ನಂತೊಳೆ ಆಗಿದ್ರೆ ಹೋಗಿ ಒಳಗೆ ಬಾವಿಗೆ ಬಿದ್ದು ಸತ್ತೋಗ್ಬಿಡನು. 2 ಮಕ್ಕಳು ಬಿಟ್ಟು ಗಂಡನ ಬಿಟ್ಟು ಓದೋಳು ತಿರ್ಗಾವತ್ತು ಹೆಂಗೆ ಯಾವ ಮಕ್ಕ ಹೊತ್ಕೊಂಡು ಈ ಮನೆ ಒಳಗೆ ಬಂದಿದ್ದಾಳು ಅಂತ. ಅಲ್ಲ ಮಾನಮರು ಬಂದಿರೋರಾಗಿರೋ ಗೊತ್ತಿಲ್ಲ, ಯಾವುದು ಇಲ್ದ ಹೊತ್ತಿಗೆ ಬಂದಿರೋದು. ಸುಮ್ಮನಿರ್ಲೆ, ಅದೇನು ಮಾತು ಅಂತ ಆಡಿಯ ನೀನು? ಅಲ್ಲಕಲೆ ಅವೆಲ್ಲ ಯಾಕೀಗ? ಯಾಕೆ ಅಲ್ಲ ನೀವು ಯಾವತ್ತೂ ಲತಾ ಅನ್ಕೊಂಡು ನನ್ನ ಮಾತಾಡ್ಸ್ಕೊಬತ್ತಿದ್ದಾರು. ಅವಳು ಕೂತ್ಕೊಂಡು ಅವಳು ಕೊಟ್ಟು ಮಾತಾಡ್ತಾ ಇದ್ದೀರಿ. ಇಲ್ಲ ಅವಳೇ ಇದ್ಲೆ ಎಷ್ಟು ದಿವಸ ನಿಮಗೆ? ನೀವು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ. ನನಗೆ ಯಾರಾದ್ರೆ ಏನವ ಮಾತಾಡೋಕ್ಕೆ? ಯಾರಾದ್ರೆ ನೀನು ಕೂಡ ಮಾತಾಡ್ಬೇಕಂತ ಕಾನೂನು ಇದ್ದದ? ಸರಿ ಬಿಡು, ಬೇಡ ಬಿಡಿ, ಅವಳ ಕಡೆ ಮಾತಾಡ್ಕೊಂಡಿರಿ. ದೂರಂಗಾರಕ್ಕೆ ಬೆಂಕಿ ಇದಕ್ಕೆ ಹಿಂಗೆ ಹೋದಾಳು ಇವಳು ಚೆನ್ನಾಗಿ ಮಾತಾಡ್ತಾಳು ಬಿಡು. ಅಯ್ಯೋ ನಾನು ಅದಕ್ಕೇನೆ, ಯಾಕಂದ್ರೆ ಸಾವಿತ್ರಮ್ಮ ನಾನು ಬರೋದೇ ಬೇಡ ಅಂತ ಅಂತಿದ್ದು. ಅಜ್ಜಿಯಾಗಿ ನಾನು ಬರೀಕಿಲ್ಲ ಅಂದ್ರೆ ಕೇಳಲಿಲ್ಲ, ಕರ್ಕ ಬಂದ್ಬಿಡ್ತು. ಈಗ ನೋಡಿ ಹಂಗೆ ಆಡ್ತಿದ್ದಾಳು ಇವಳು ಅಂತ. ಆಡ್ತಾಳ ಅವಳು? ಹೆಂಗಾರ ಆಡ್ಲಿ, ಸುಮ್ ಕುತ್ಕೊ ನೀನು, ಸುಮ್ ಕುತ್ಕೋತಾಯಿ ನೀನು, ಬೇಜಾರು ಮಾಡ್ಕೊಬೇಡ ನೀನು. ಅವಳು ಹೆಂಗಾರು ಆಡ್ಕೊಳ್ಳಿ, ಅವಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು, ಆಯ್ತಾ? ಸುಮ್ಮನಿರು. ಅವಳು ಆಡ್ತಾಳೆ, ಅವಳು ಕರ್ಕ ಬಂದಾರಲ್ಲ ಅಂತ ಹೊಟ್ಟೆ ಬರೀ ಹಂಗೆ ಆಡ್ತಾಳೆ. ಸುಮ್ಕಿರು, ಏನಾರು ಆಡ್ಕೊಳ್ಳಿ. ಯಾಕೆ ತಲೆಗೆಡ್ಸ್ಕೊಂಡೀಯ ನೀನು? ಯಾಕೆ ತಲೆಗೆಡ್ಸ್ಕೊಂಡಿ ಹೇಳು? ತಲೆಗೆಡ್ಸ್ಕೊಳ್ಳೋದು ಬೇಡ, ಏನು ಬೇಡ, ಸುಮ್ಮನಿರು ನೀನು. ಅಲ್ಲ ನೋಡಿ ನನಗೆ ಹೆಂಗೆ ಮಾತಾಡ್ತಾಳೆ ಅಂದ್ಬಿಟ್ಟು ಹೇಳಿದ್ರು ನಿಂಗಮ್ಮನಿಗೆ ಹೆಂಗೆ ಗಾಳಿ ಬಿಡಿಸ್ತಾಳೆ ಗೊತ್ತಾ ಇವಳಿಗೆ? ಅಯ್ಯೋ ನಿಮ್ದು ಅಮ್ಮಯ್ಯ ಸಾವಿತ್ರಮ್ಮ, ಹೇಳ್ಬಿಡಿ ನೀವು ಹಂಗಂದ್ಲು ಹಿಂಗಂದ್ಲು ಅಂತವ. ಹೇಳಿದ್ರೆ ನಿಂಗಮ್ಮ ಬಾಯಿಗೆ ಬಂದಂಗೆ ಹೋಯ್ತದೆ. ತಿರ್ಗಾದು ಯಾಕೆ ನೋಡಿ, ನಾನಂತೂ ಯಾವುದೇ ಕಾರಣಕ್ಕೂ ಅವ್ರ ಸಂಸಾರಗಳಿಗೆ ಹುಳಿ ಹಿಂಡಕ್ಕೆ ಬಂದಿಲ್ಲ. ಅವಳು ಏನಾದ್ರು ತಿಳ್ಕೊಳ್ಳಿ, ನಾನು ಬರೋಕಿಲ್ಲ ಅಂತ ನಿಂದಿದ್ದು ನಾನು. ಗೊತ್ತುಕ ಸುಮ್ಕಿರು ಮೀನಾಕ್ಷಿ, ಗೊತ್ತುಕ ಸುಮ್ಕಿರು. ಅಯ್ಯೋ ನೀನು ಮಾಡ್ಕೊಂಡಿದ್ದು ಕೆಲಸಕ್ಕೆ ಇವತ್ತು ನೋಡಿ ಹಂಗಾಯ್ತು ಅಂತ ಯಾವ್ಯಾವ ಒಳಗೆ ಬಂದು ನಿನಗೆ ಮಾತಾಡಂಗಾಯ್ತು. ಕಷ್ಟ ಸುಖ ಅನ್ಬೋಸ್ಕೊಂಡು ನೀನು ಇದ್ಬಿಟ್ಟಿದ್ರೆ ಇವತ್ತು ರಾಜಗೀತಿ ಹೆಂಗಿರ್ಬೋದಾಗಿತ್ತು. ಹೆಂಗಿದ್ದ ನೋಡೀಗ ಹೆಂಗಿದನು ಅಂತವೆ. ಅಚ್ಚುಕಟ್ಟಾಗಿ ಅಂಗಡಿ ಗಿಂಗಡಿ ಎಲ್ಲ ಹಾಕೊಂಡು ಬೇಕಾದ ಸಂಪಾದನೆ ಮಾಡ್ತಾರೆ, ಬೇಕಾದಂತ ತಗೊಡ್ತಾರೆ. ಒಂದು ತಗೊಡಕ್ಕಿಲ್ಲ ಅನ್ನಂಗಿಲ್ಲ ಕಣವ. ಎಲ್ಲನೂ ಎಷ್ಟು ಅಡುಗೆ ಮಾಡ್ಸೋದು ಗೊತ್ತಾ? ಅವೆಲ್ಲ ಸೋಕಿ ಮಾಡ್ಸೋದು ಜಾಸ್ತಿ ಆಯ್ತಾರೆ. ಅದಕ್ಕೆ ಅವಳಿಂಗೆ ಆಡೋದು ಭಾಳ ಸೋಕಿ ಮಾಡ್ಸೋದು ಜಾಸ್ತಿ ಆಗೋಯ್ತವನು. ನಾನು ಇರ್ತಿ ಎಣ್ಣೆ ಸಂಬಂಧ ಅಂತ ಗೊತ್ತಿರೋ ಒಪ್ಕೊಂಡು ಮದುವೆ ಆದ್ಲು, ಹಂಗೆ ಅನ್ಕೊಂಡು ಅವನು ಮನ್ಸು ಕಾಕೊಂಡು ಹಂಗೆ ಆಸೆ ಮಾಡ್ತಾನೆ. ಅದು ಉಳಿಸ್ಕೊಳ್ಳೋ ಯೋಗ್ಯತೆ ಈ ಬೇವರ್ಸಿಗಿಲ್ಲ ನೋಡಿ ಹೆಂಗೆ ಮಾತಾಡಿದ್ಲು ಅಂತ. ಹಿಂಗೆ ಅಮ್ಮನಿಗೆ ಹೇಳಿದ್ರು ಸರಿ ಗಾಳಿ ಬಿಡಿಸ್ತಾಳೆ. ಇವನಿಂದ ಅಮ್ಮಯ್ಯ ಅಂತೀನಿ, ಬೇಡಕ್ಕ ಸಾವಿತ್ರಮ್ಮ, ನನ್ನಿಂದ ಇಷ್ಟು ದಿವಸ ಆಗಿರೋ ಸಾಕು, ಇನ್ನಂತೂ ಯಾವ್ದು ಆಗಲಿ ರಮಣ ನಂಗೆ ನೋಡೋಕೆ ಆಯ್ಕಿಲ್ಲ ನನಗೆ. ನಿಮ್ದು ಅಮ್ಮಯ್ಯ ಅಂತೀನಿ, ಬೇಜಾರು ಮಾಡ್ಕೊಬೇಡಿ ನೀವು. ಯಾವುದೇ ಕಾರಣಕ್ಕೂ ಈ ವಿಷಯ ಹೇಳ್ಬೇಡಿ. ನಿಂಗಜ್ಜಿ ಗೊತ್ತಾಗೋದು ಬೇಡ ಹಿಂಗೆ ಅಂದ್ಲು ಅಂತವ. ಏನು ಚಂದ ಮನೇಲಿ ಗಲಾಟೆ ನೋಡ್ತಾ ಕೂತ್ಕೊಳ್ಳೋಕ್ಕೆ ಬೇಜಾರಾಯ್ತು ನನಗೆ. ಅಯ್ಯೋ ಬೇಡ ಬಿಡವ, ನಾನು ಯಾಕೆ ಕೇಳಾನೆ? ತಂದಾಕ್ಬಿಟ್ಟು ತಮಾಷೆ ನೋಡೋ ಬುದ್ಧಿ ನಾನು ಕಲ್ತಿಲ್ಲ ಕಣ ಮೀನಾಕ್ಷಿ. ನೀನು ಏನಾರು ಅನ್ಕೋ, ನಾನು ಇಲ್ಲಿಂದ ಅಲ್ಲಿಂದ ತಂದಾಕೋ ಬುದ್ಧಿ ಇಲ್ಲ ನನಗೆ. ಯಾಕೆ ಬೇಕು ನಮಗೆ? ಯಾಕೆ ಹೋಗ್ಬೇಕು ಅವೆಲ್ಲ ಕಟ್ಕೊಂಡು ನಮ್ಗೆ ಏನು? ಏನೊಬ್ಬ 4 ದಿವಸ ಚೆನ್ನಾಗಿ ಮಾತಾಡ್ತಾರೆ ಅನ್ಕೊಂಡು ಬರ್ತೀನಿ. ನಿಂಗಕ್ಕ ತಾಯಿ ಕಿರಗಂಡು ಬರ್ತೀನಿ, ಆಮೇಲೆ ನಾನು ಬಂದನ ಯಾಕೆ ಬರೋಕೆ ಹೋಗೋಣ ನಾನು? ಅಯ್ಯೋ ಅದೇನು ಅಂತಿದ್ರು ಅಂತ ಹಂಗೆ ಆಯಿತು ಕತೆ. ಊಟ ಗಿಟ ಈಗ ಕೊಡ್ತಾಳೆ ತಾನೇ? ಇಲ್ಲ ಚಿನ್ನು ಈಗ ಕೊಡ್ತಾಳೆ. ಅಡುಗೆ ಗಿಡಿಗೆ ಮನೆಗೆಲ್ಲ ಹೋಯ್ಕಿಲ್ವಲ್ಲ, ಈಚೆಲ್ಲ ಇರ್ತೀನಿ ಈಗ ಕೊಡ್ತಾಳೆ ಚಿನ್ನು. ಕಾಲೇಜಲ್ಲಿ ಕೆಲಸ ಅದೇನಕ ಓದ್ಲು ಬರ್ತಾಳೆ, ಬಂದ್ಮೇಲೆ ಕೊಡ್ತಾಳೆ. ಈಗ ಕುಸ್ಕೊ ಉಣ್ಣು. ಆಳೆ ಸುಮಾರು ಹೊತ್ತಾಗದೆ ಇನ್ನೂ ಊಟ ಮಾಡಿಲ್ವಾ? ಮಾಡಿದೆ ಬೆಳಿಗ್ಗೆ ತಿಂದಿನಿ, ಊಟ ಈಗ ಮಾಡಬೇಕು. 2:30-3 ಗಂಟೆ ಆಗದೆ ಇನ್ನೇವಾಗ ಊಟ ಮಾಡೋದು ನೀನು? ಮಾಡಿಬಿಟ್ಟು ಅದೇನು ಮಾತ್ರೆ ಪತ್ರೆಯ ಕುಡಿಯೋಗು. ಮೊದಲೇ ಮಾತ್ರೆ ಕುಡಿಯೋಳು ನೀನು. ಅಚ್ಚುಕಟ್ಟಾಗಿ ಗೊತ್ತೊತ್ತು ಕರೆಕ್ಟಾಗಿ ಉಣ್ಣಿಲ್ಲ ಅಂದ್ರೆ ಆರೋಗ್ಯ ಹೇಳಕ್ಕಿಲ್ವಾ? ನಾನು ಹೇಳ್ತೀನಿ ಕೇಳು ಮೀನಾಕ್ಷಿ, ಆ ತಕ್ಷಣ ಊಟ ಮಾಡ್ಕೊ ಸರಿಯಾ? ಅವಳನ್ನ ಕಾಯ್ಬೇಡ. ಈಗ ಕೊಡ್ಲಿ ಮಾತಾಡಿಸ್ಲಿ ಅಂತ ಅವಳನ್ನ ಲೆಕ್ಕಕ್ಕೆ ತಗೊಬೇಡ ನೀನು. ನಿನ್ನ ಬಂಗ ಎಷ್ಟಿರೋದು ಅಷ್ಟು ನೋಡ್ಕೊಂಡು ಕಾಲ ಕಲಿ ನೀನು. ಜಾಸ್ತಿ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಇಲ್ಲ ಕಣ್ ಸಾವಿತ್ರಮ್ಮ, ನಾನು ಯಾವಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಯ್ಕಿಲ್ಲ ನಿಜವಾಗ್ಲೂ. ನನಗೆ ಯಾಕೆ ನಾನು ಬಂದಿರೋದೇನು, ನನ್ನ ಕೆಲಸ ಏನು, ನನ್ನ ಮಗಳು ಕೆಲಸ ಅದೇ ಓಲಿ ಅಂದ್ಕೊಂಡು ಅವ್ರಿಗೊಂಚೂರ ನಾನು ನೋಡ್ಕೊಳಕ್ಕೆ ಹಾಕಿಲ್ಲ ಅಂತ ಬಂದೀನಿ. ಇಲ್ಲಿ ಏನು ಕೆಲಸ ನನಗೆ? ನಾನು ಬಂದ ತಕ್ಷಣ ಬಂದ ತಕ್ಷಣ ಹೊಂಟೋಯ್ತೀನಿ. ಯಾವತ್ತಿದ್ರು ಲತಾನೆ ಗೋವಿಂದ ಇರ್ತೀನಿ, ನಾನು ಹಾಕೋ ಸಾಧ್ಯನೇ ಇಲ್ಲ. ಅಯ್ಯೋ ನೀನು ಒಳ್ಳೆತನ ಅರ್ಥನೇ ಮಾಡ್ಕೊಳಕ್ಕಿಲ್ಲ ಬಾ. ಅರ್ಥ ಮಾಡ್ಕೋಬೇಕು. ಯಾಕೆ ಏನು ಯಾಕೆ ಕರ್ಕೊ ಬಂದಿದ್ದಾರು? ಹುಷಾರಿಲ್ದ ಹೋದಳು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಸರಿ ಆಯ್ತದೇವ.
ಅವಳು ಅರ್ಥ ಮಾಡ್ಕೊಳಕ್ಕಿಲ್ಲಕಂತ ಸುಮ್ಕಿರು ನೀನು ತಲೆಗೆಡ್ಸ್ಕೊಬೇಡ ನೀನು ಸುಮ್ಮನಿರ್ಲ ಅಯ್ಯೋ ಏನಾದ್ರು ಮಾತಾಡ್ಕೊಳ್ಳಿ ಒಯ್ತೀನಿ ಕಣವೆ ಒಯ್ತೀನಿ ಇವಳು ಕಮ್ಲಕ್ಕ ಬಟ್ಟೆ ಉಣಿ ಹಾಕೊಳ್ಳೆ ಒದ್ದಾಕ್ತೀನಿ ಇವು ತೋಟ ತಕ್ಕೋದ್ರೆ ಜರು ತೋಟ ತಕ್ಕೋದ್ರು ಹೊಸಿಯ ತೋಟ ತಾವು ಕಾಯಿ ಕಸಿ ಬಿದ್ದಿದ ನೋಡ್ಕೊ ಬರ್ತೀವಿ ಮನೆ ತಾವಿರವ ಅಂದ್ಬಿಟ್ಟು ಹೋದ್ರು ಹೋಗು ಮಾತ್ರೆ ಗಿತ್ರೆ ಕುಡ್ದುಟ್ಟು ಒಂದ್ಗಳು ಮನೆಗೆ ಹೋಗಿ ಸರಿ ಆಯ್ತು ರೀ ರೀ ಏನಕ್ಕ ರೀ ತಗೊಳ್ಳಿ ನನ್ನ ತಲೆಗೆ ಮಾಡಿಸಿ ಅದಕ್ಕೆ ಯಾವತ್ತು ಇವತ್ತು ನೋಡ್ರಿ ಯಾರ ಕೆಟ್ಕೊಂಡು ನಮ್ಮ ಮೇಲೆ ಬೀಳ್ಬಾರ್ದು ಅದಕ್ಕೆ ತಗೊಳ್ಳಿ ಮಡ್ಸಿ ಯಾಕೆ ತಲೆಗೆ ಹೂ ಮಾಡ್ಸೋಕ್ಕೂ ಕಷ್ಟವ ನಿಮಗೆ ಹಂಗಲ್ಲ ಯಾವಾಗಲೂ ಇಲ್ದವತ್ತು ಇವತ್ತೇನು ಅಂತವ ತಗೊಳ್ರಿ ಯಾಕೆ ಯಾವಾಗಲೂ ನಮ್ಗೆ ಹಿಂಗೆ ತಾನೇ ಮಾಡಿಸ್ತಿದ್ದು ಯಾಕೆ ಎಡ್ತಿ ತಲೆಗೆ ಹೂ ಮಾಡ್ಸೋಕೆ ಹೂ ಮಾರ್ವ ನಿಮಗೆ ಏನು ಕಂಡೋರ್ ತಲೆ ಮಾಡಿಸ್ತಾ ಇದ್ದೀರಾ ಹೇಳಿ ತಗೊಳ್ಳಿ ಬಿರ್ಬಿರ್ನೆ ಮಡ್ಸಿ ಕೆಲಸ ಅದೇ ಅದೇನದು ಯಾವಾಗಲೂ ಇಲ್ದ ಅಭ್ಯಾಸ ಅವಳು ಏನು ಅನ್ಕೊಳಕಿಲ್ಲ ಅವಳ ಮುಂಗಡಿಗೆಲ್ಲ ಆಡಾರ ಯಾಕ್ರಿ ಯಾವಳೇನಾದ್ರು ಅನ್ಕೊಳ್ಳಿ ಬಿಡಿ ಅದಕ್ಕೆ ಸರಿ ಬಿಡು ಓ ಏನು ಹಿರಿಯರ್ತಿ ಮೇಲೆ ಎದುರುಕ ಎದುರಿಸಿದಳ ಮಾತಾಡಬೇಡ ಅಂತವ ಹಂಗಲ್ಲ ಕಲೆ ಬೇರೆ ಯಾಕೆ ಊರಾಗಿ ಯಾವಾಗಲೂ ಇಲ್ದವದು ಏನು ನನ್ನ ಕೈಲಿ ಉಮರ್ಸ್ಕೊತಿದ್ದೆ ಯಾವಾಗಲೂ ಅದಕ್ಕೆ ಕಣಪ್ಪ ಹಿರಿಕರು ಕಾಂತಾನೆ ಹೇಳಕ್ಕಿಲ್ಲ ಯಾಕೆ ಹೇಳ್ತಾರೆ ಹೇಳಿ ಹಿರಿಕರು ಹೇಳೋದು ಎರಡನೇ ಸಂಬಂಧಕ್ಕೆ ಮದುವೆ ಮಾಡಬಾರ್ದು ಅಂತವ ಇದಕ್ಕೆ ಅಪ್ಪ ದೇವ್ರೆ ಭಗವಂತ ಮದುವೆಯಾಗಿ ಭಾಳ ದೊಡ್ಡ ತಪ್ಪು ಮಾಡ್ಬಿಟ್ರೆ ನಾನು ನಿಜವಾಗ್ಲೂ ಅಯ್ಯೋ ಈಗ ಸುಮ್ಮನಿರ ಪುಣ್ಯತ್ಕಿತಿ ಅದೊಂದು ಅಡ್ಡಿದು ಅನ್ಕೊಂಡು ಆಡ್ಬೇಡ ನೀನು ಇವೆಲ್ಲ ಲಕ್ಷಣ ಚಂದವ ಅಂತ ಹೇಳಿದ ಅಷ್ಟೇ ಅದರಲ್ಲಿ ಏನಿದ್ದದು ಏನೂ ಇಲ್ಲ ಕಣಪ್ಪ ಏನೂ ಇಲ್ಲ ಅಲ್ಲ ಏನಿದ್ರು ಕಾಳು ಮುಂದ್ಗಡೆ ನಂಗೆ ಹೂ ಮಾಡ್ಸಕ್ಕೆ ನಿಮಗೆ ಪರವಾಗಿಲ್ಲ ಡೈಲಿ ಇದೇ ಥರ ತಂದು ನಾನು ತಲೆಗೆ ಮಾಡಿಸ್ಬೇಕು ಅವಳು ಮುಂದ್ಗಡೆ ಅವಳು ಹೊಟ್ಟೆ ಉರಿ ಮಾಡ್ಕೊಂಡು ಸಾಯ್ಬೇಕು ನೋಡು ಅವೆಲ್ಲ ಚಂದಿಲ್ಲ ಹಂಗೆಲ್ಲ ಇದು ಮಾಡ್ಬೇಡ ಹುಷಾರಿಲ್ದವಳು ಅವ್ಳಿಗೆ ಹಿಂಗೆಲ್ಲ ಹರ್ಟ್ ಮಾಡಿದ್ರೆ ಬೇಜಾರಾಕಿಲ್ವಾ ನಾನು ಬೇಜಾರು ಮಾಡ್ಕೊಳ್ಳೋದು ನಿನ್ಗೆ ದೊಡ್ಡದಾಗ ಕಾಣಕ್ಕಿಲ್ಲ ಅವಳು ಮಾತ್ರ ಬೇಜಾರು ಮಾಡ್ಕೊಬಾರ್ದು ನಾನು ಎಷ್ಟಾರು ಬೇಜಾರು ಮಾಡ್ಕೊ ಏನಾರು ಆಗಲಿ ನೀನು ತಲೆಗೆಡ್ಸ್ಕೊಳಕ್ಕಿಲ್ಲ ಒಟ್ಟಿಗೆ ಅವಳು ಮಾತ್ರ ಬೇಜಾರು ಮಾಡ್ಕೊಬಾರ್ದು ಅಲ್ವಾ ನನಗನ್ನ ಅವಳ ತಲೆ ಇಲ್ದೊಳಗೆ ಮಾತಾಡ್ತೀಯಲ್ಲ ನೀನು ಸುಮ್ಮನೆ ಬಾಯಿ ಮುಚ್ಚಿ ಕೂತ್ಕೊಳ್ರಿ ನನಗೂ ಗೊತ್ತು ಕಣ ಯಾರ್ಯಾರು ಯಾವ್ಯಾವ ಥರ ನಾಟಕ ಆಡ್ತೀರಿ ಅಂದ್ಬಿಟ್ಟು ಎಲ್ಲ ನಾನು ಕಂಡೀನಿ ಕಣ ಇದೇನೋ ಅಂತೀರಂತೆ ಹಂಗಾಯ್ತು ಕತೆ ಡೈಲಿ ಹೇಳ್ತಾವನಿ ಅವಳು ಹೋಗೋ ಗಂಟ್ಲುವೆ ನೀವು ಡೈಲಿ ತಂತ ನನ್ನ ತಲೆಗೆ ಹೂವು ನೀವೇ ಮಾಡಿಸ್ಬೇಕು ಇಲ್ದವ್ರು ಮಾತ್ರವೇ ನಾನು ಸುಮ್ಗೇರಕ್ಕಿಲ್ಲ ನಾನು ನೀವು ಎಣ್ಣೆ ಸಂಬಂಧ ಅಂತ ಗೊತ್ತಿರೋ ಮದುವೆಗಿವ್ನಿ ಇವತ್ತು ಎಲ್ಲ ಓಡೋಗಿರೋಳು ಕರ್ಗ ಬಂದು ಮನೆಗೆ ಇಸ್ಕೊಬಿಟ್ಟು ಅವಳು ಮೆರೆಗೆ ಬಿಟ್ಬಿಟ್ರೆ ನಾನು ಮೆರೆಗೆ ಬಿಟ್ಬಿಟ್ಟು ನೋಡ್ತಾ ಕೂತ್ಕೊಳ್ಳಂತ ಹೆಂಗ್ಸ್ ನಾನಲ್ಲ ತಿಳ್ಕೊಬಿಡಿ ನೀವು ನಾನು ಹೇಳ್ತೀನಿ ಕೇಳು ಬೇಜಾರು ಮಾಡ್ಕೊಬೇಡ ಅವಳಿಗೂ ಹುಷಾರಿಲ್ಲ ಅವಳು ಕೊಟ್ಟು ಏನು ಆಡಿ ಚೂಡಿ ಆಡಿಯ ನೀನು ಏನು ಆಡಿ ಚೂಡಿ ಆಡಿ ಹೇಳು ಅವೆಲ್ಲ ಲಕ್ಷಣ ಮಾವು ಬುದ್ಧಿ ಕಲಿಬೇಕು ನೀನುವೆ ಸುಮ್ಮನಿರು ಅವೆಲ್ಲ ಚಂದಿಲ್ಲ ಒಟ್ಟಿಗೆ ಏನು ಚಂದಿಲ್ಲ ಓ ಪರವಾಗಿಲ್ಲ ನೀನುವೆ ಸುಮಾರಿಗೆ ಬುದ್ಧಿ ಕಲ್ತಿದ್ದಿ ನನಗೂ ಮಾಡ್ಸೋಕೆ ಏನು ಚಂದ ಅಂದ ಯಾವ ಚಂದ ಅಂತ ಹೇಳು ಸಣ್ಣಕ್ತಿ ಬೈಲಿ ಮುನ್ನಾಕ ಅಂದರು ಏನು ಇವನೇ ಸರಿ ಇವನು ಅಂದ ಚಂದ ಅದೆಲ್ಲ ಗೊತ್ತಿಲ್ಲ ಡೈಲಿ ನನಗೆ ಊತನ್ ಬಡಿಸ್ಬೇಕು ನೀನು ಅಷ್ಟೇ ನನಗೆ ಬೇಕಾಗಿರೋದು ಇಲ್ವಾ ಹೇಳ್ಬಿಡು ಬಾಯ್ ಬಿಟ್ಟಯ್ಯ ಅವಳೆ ನನಗೆ ಬೇಕು ನೀನು ಬೇಡ ಅಂತವ ಏನು ಮಾತು ಅಂತ ಆಡಿಯ ನೀನು ಹೋಗು ಸುಮ್ಮನೆ ಬಾಯಿ ಮುಚ್ಕೊಂಡು ಮಾಂಸ ತಿಂತೀವಿ ಅಂದ್ಬಿಟ್ಟು ಕೊತ್ತೂನೆ ತಗೊಂಡು ತಿರ್ಗಾಕಿಲ್ಲಕ್ಕನ ನೀನು ಚೆನ್ನಾಗಿ ಆಡ್ತಾ ಇದೆಯೇ ಏನು ಗಂಡ ಹೆಂಡ್ತಿ ಅಂದ್ರೆ ಹಿಂಗೆಲ್ಲ ಆಡಬೇಕು ಅಂತ ಇದ್ದದ ಮುಡ್ಸ್ಕೊಳಂಗಿದ್ದಿದ್ರೆ ರೂಮಲ್ಲಿ ಕರೆದು ಮುಡ್ಸ್ಕೋಬೇಕಾಗಿತ್ತು ನೀನು ಹೂವು ಇದೊಳೆ ಸರಿ ಆಯ್ತಾ ಅವಳ ಮುಂಗಡೆ ಮುಡ್ಸ್ಕೋಬೇಕು ಅಂತ ನಾನು ಮುಡ್ಸ್ಕೊಂಡಿದ್ದು ಸರಿಯಾ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ಅಯ್ಯೋ ಭಗವಂತ ಇದು ಯಾಕಪ್ಪ ಹಿಂಗೆ ಆಡೋಳು ಇವಳಿಗೆ ಏನು ಕೇಳಿ ಬಂದಿರೋದು ಒಳಗೆ ಕೇಳಿ ಬಂದೊಳಗೆ ಅರ್ಥ ಕುಂತವಳಲ್ಲ ಪಾಪ ಮೀನಾಕ್ಷಿ ಬೇಜಾರು ಮಾಡ್ಕೊಳ್ಳೇನೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ